ಸ್ನೇಹಿತರೆ ನಮಸ್ಕಾರ. ಆ್ಯಂಕರ್ ಅನುಶ್ರೀ ಇವತ್ತು ಈ ಮಟ್ಟದ ಸಾಧನೆಯನ್ನು ಮಾಡಿ ಕನ್ನಡದ ನಂಬರ್ 1 ನಿರೂಪಕಿ ಎನ್ನುವಂತಹ ಪಟ್ಟವನ್ನು ಅಲಂಕರಿಸಿ ಸಾಕಷ್ಟು ಹೆಸರನ್ನು ಪಡೆದಿರುವಂಥ ಸಂದರ್ಭದಲ್ಲಿ ಆಕೆ ತನ್ನ ಜೀವನದಲ್ಲಿ ಇವತ್ತಿಗೂ ಕೂಡ ಹೀರೋ ಅಂತ ಹೇಳಿಬಿಟ್ಟು ಸ್ವೀಕರಿಸಿರೋದು ಒಬ್ಬರನ್ನು ಮಾತ್ರ. ಅದು ಬೇರೆ ಯಾರೂ ಅಲ್ಲ, ಅದು ಅವರ ಅಮ್ಮನನ್ನು. ಕಾರಣ ಏನು ಅಂತ ಹೇಳಿದ್ರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಎಲ್ಲರನ್ನು, ಒಂದು ಕಡೆ ಈ ಅನುಶ್ರೀ ಅವರ ತಾಯಿ, ಮತ್ತೊಂದು ಕಡೆ ಅನುಶ್ರೀ ಅವರ ಸಹೋದರ, ಮತ್ತೊಂದು ಕಡೆ ಅನುಶ್ರೀ, ಈ 3 ಜನರನ್ನು ಕೂಡ ಬಿಟ್ಟು ಹೋದಂಥ ವ್ಯಕ್ತಿ ನಂತರ 25 ವರ್ಷಗಳ ನಂತರ ಪ್ರತ್ಯಕ್ಷನಾಗಿ ನನ್ನ ನೋಡ್ಕೊಬೇಕು, ನನಗೆ ಖರ್ಚಿಗೆ ದುಡ್ಡು ಕೊಡಬೇಕು ಅಂತೇಳಿ ಟಿ ವಿಯಲ್ಲಿ ಹೋಗಿ ಕೂರ್ತಾನೆ ಅಂತ ಹೇಳಿದ್ರೆ, ಈ ಹಿಂದೆ ಅಂದರೆ ಈ 25 ವರ್ಷದ ಹಿಂದೆ ನಡೆದಂಥ ಘಟನೆಗಳು, ಆ 25 ವರ್ಷ ಅನುಶ್ರೀ ಮತ್ತು ಅನುಶ್ರೀ ಅವರ ಕುಟುಂಬದವರು ಎದುರಿಸಿದಂಥ ಕಷ್ಟಗಳು, ಆ ಇಡೀ ಸುದೀರ್ಘವಾದಂಥ ಜರ್ನಿ ಎಷ್ಟು ಚಾಲೆಂಜಸ್ ಆಗಿತ್ತು ಅನ್ನೋದನ್ನು ಜಸ್ಟ್ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅಂಥದ್ರಲ್ಲಿ ಇವತ್ತಿಗೆ ಅನುಶ್ರೀ ಒಂದು ಹಂತದ ಸಾಧನೆಯನ್ನು ಮಾಡಿ ಒಂದು ಹಂತಕ್ಕೆ ಬಂದು ನಿಂತಿರುವಂಥ ಸಂದರ್ಭದಲ್ಲಿ ಈಗ ಈ ಎಲ್ಲ ಕಷ್ಟದ ದಿನಗಳಿಂದ ಹಿಡಿದು ಇವತ್ತಿನ ದಿನಗಳವರೆಗೆ ಹೇಗಿದ್ದಾರೆ, ಏನೆಲ್ಲ ಆಯಿತು ಎಲ್ಲವನ್ನು ಕೂಡ ಪಿನ್ ಟು ಪಿನ್ ವಿವರಿಸಿದ್ದಾರೆ, ಹೇಳ್ಕೊಂಡಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ, ಏನೆಲ್ಲ ಮಾತನಾಡಿದ್ದಾರೆ ನೋಡ್ತಾ ಹೋಗೋಣ. ಜೊತೆಗೆ ಪ್ರಮುಖವಾಗಿ ತಂದೆ ಯಾವ ಪರಿಸ್ಥಿತಿಯಲ್ಲಿ ಅವರನ್ನು ಬಿಟ್ಟು ಹೋದರು ಅಂತ ಹೇಳಿಬಿಟ್ಟು ನೀವೇನಾದರೂ ಕೇಳಿದ್ರೆ ನಿಮಗೂ ಕೂಡ ಎಂತಹ ನೋವಾಗಬಹುದು ಅಂತ ಹೇಳಿದ್ರೆ ಅದನ್ನು ಇಮ್ಯಾಜಿನ್ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಪ್ರತಿಯೊಬ್ಬರ ಬಾಳಲ್ಲೂ ಕೂಡ ಕಷ್ಟಗಳಿರ್ತದೆ, ಪ್ರತಿಯೊಬ್ಬರ ಬಾಳಲ್ಲೂ ಕೂಡ ಸವಾಲುಗಳಿರ್ತದೆ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಕೆಟ್ಟ ದಿನಗಳು ಅಂತಲೂ ಕೂಡ ಇರ್ತದೆ. ಆದರೆ ಎಷ್ಟು ದಿನ ಆ ಕೆಟ್ಟ ದಿನಗಳು, ಸವಾಲುಗಳು ಇರ್ತವೆ ಅನ್ನೋದು ತುಂಬ ಮ್ಯಾಟ್ರ್ ಆಗ್ತದೆ. ಸಂಬಂಧಗಳು ಹಾಗೆ. ಈಗ ಮದುವೆ ಆಗ್ತೀವಿ, ಮದುವೆ ಆದಮೇಲೆ ಮಕ್ಕಳು ಕೂಡ ಆಗುತ್ತೆ. ಅದಾದ ಮೇಲೆ ನಾವು ಅವರನ್ನು ಸಾಕಲಿಕ್ಕೆ ಯೋಗ್ಯತೆ ಇರದೇ ಇದ್ದರೆ, ಆ ಹೆಂಡತಿ ಮಕ್ಕಳನ್ನು ಸಾಕಲಿಕ್ಕೆ ಯೋಗ್ಯತೆ ಇರದೇ ಇದ್ದರೆ ಮದುವೆ ಆಗಲೇಬಾರ್ದು. ಯಾಕೆ ಮದುವೆ ಆಗಬೇಕು? ಮದುವೆ ಆದ ಮೇಲೂ ಕೂಡ ಆ ರೀತಿಯೇ ನಾವು ಇರ್ತೀವಿ ಅನ್ನೋದಾದರೆ ಸುಮ್ಮನೆ ಅವ್ರ ಜೀವನವನ್ನು ಹಾಳು ಮಾಡಬಾರ್ದಲ್ವ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅನುಶ್ರೀ ಅವರ ಬಾಳಲ್ಲಾಗಿದ್ದು ಕೂಡ ಇದೆ ಕಣ್ರಿ. ಅನುಶ್ರೀ ಅವರು ಆಗಿನ್ನೂ ಕೂಡ 5ನೇ ಕ್ಲಾಸ್ ಅಂತೆ. ಪಾಪ 5ನೇ ಕ್ಲಾಸ್ ಓದ್ತಿರುವಂಥ ಸಂದರ್ಭದಲ್ಲಿ ಅನುಶ್ರೀ ಅವರ ತಂದೆ ಸಡನ್ನಾಗಿ ಇವರನ್ನು ಬಿಟ್ಟು ಹೋಗೇ ಬಿಡ್ತಾರೆ. ಒಂದು ಕಡೆ ಕುಡಿತ, ಮತ್ತೊಂದು ಕಡೆ ಬೇಡದೇ ಇರುವಂತಹ ಕೆಲವೊಂದಷ್ಟು ಚಟುವಟಿಕೆಗಳು, ಇವುಗಳ ದಾಸನಾಗಿ ಹೋಗಿದ್ದಂಥ ಅನುಶ್ರೀ ಅವರ ತಂದೆ ಸಿಕ್ಕಾಪಟ್ಟೆ ಹಿಂಸೆಯನ್ನು ಕೊಡ್ತಾಯಿದ್ರು. ಮನೆಗೆ ಬಂದರೆ ಸಾಕು ಕುಡಿದು ಬಂದು ಗಲಾಟೆ ಮಾಡೋದು, ಅಮ್ಮಂಗೆ ಬೈಯೋದು, ಮಕ್ಕಳಿಗೆ ಬೈಯೋದು. ಒಂದು ದಿನ ಅವ್ರ ಅಮ್ಮಂಗೆ, ಅನುಶ್ರೀ ಅವರ ಅಮ್ಮಂಗೆ ಏನು ಬೇಕಮ್ಮ ನಿಮಗೆ ಅಂತ ಹೇಳಿಬಿಟ್ಟು ಕೇಳಿದಂತಹ ವ್ಯಕ್ತಿ ಅಲ್ಲ. ಮಕ್ಕಳಿಗೆ ಏನಾದರೂ ಬೇಕಾ, ಆಟ ಆಡೋಕ್ಕೆ, ತಿನ್ನಲಿಕ್ಕೆ ಏನಾದರೂ ಬೇಕಾ, ಕೇಳಿದಂಥ ವ್ಯಕ್ತಿ ಅಲ್ಲ. ಎಷ್ಟಾಗುತ್ತೋ ಅಷ್ಟು ದುಡಿಯೋದು, ಎಷ್ಟಾಗುತ್ತೋ ಅಷ್ಟು ಕುಡಿಯೋದು, ಇದೇ ಜೀವನ ಆಗಿ ಹೋಗಿತ್ತು. ಬಾಡಿಗೆ ಮನೇಲಿ ಪಾಪ ಇದ್ದರು, ಬಾಡಿಗೆ ಮನೇಲಿದ್ದರು. ಹೀಗಿದ್ದಂಥ ಸಂದರ್ಭದಲ್ಲಿ ವಿಪರೀತವಾಗಿ ಕುಡಿತನ ದಾಸನಾಗಿ ಹೋಗಿದ್ದಂತಹ ಅವರ ತಂದೆ 25 ವರ್ಷಗಳ ಹಿಂದೆ ಬಿಟ್ಟು ಹೋಗ್ಬಿಡ್ತಾರೆ. ಬಿಟ್ಟು ಹೋದ್ಮೇಲೆ ಇವರಿಗೆ ಆ ಕಾಟ ಮುಂದುವರಿಯುತ್ತೆ. ಏನು? ಸಾಲಗಾರರ ಕಾಟ. ಇವರು ಮನೆ ಹತ್ರ ಬಂದು ಸಾಲ ಕೇಳೋದು ಎಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಒಂದು 1/4 kg ಅಕ್ಕಿ ತಂದು ಅನ್ನ ಮಾಡೋದಕ್ಕೂ ಕೂಡ ತುಂಬ ಕಷ್ಟಪಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸಿಕ್ಕಾಪಟ್ಟೆ ಕಷ್ಟ. ಅಂದರೆ ಒಂದು ಹೊತ್ತಿನ ಊಟನೂ ಕೂಡ ಕಷ್ಟ ಆಗಿಬಿಡುತ್ತೆ. ಆ ಸಂದರ್ಭದಲ್ಲಿ ಏನೇನೋ ಒದ್ದಾಟವನ್ನು ಮಾಡಿ ಎಲ್ಲವನ್ನು ಕೂಡ ಮಾಡಿ ಒಂದು 1/4 kg ಅಕ್ಕಿ ತಂದು ಅಡುಗೆ ಮಾಡಿ ಮಕ್ಕಳಿಗೆ, ಇವರಿಗೆ ಚೂಚೂರು ಊಟ ಮಾಡೋದು. ಆ ರೀತಿ ಕಷ್ಟದ ದಿನಗಳನ್ನು ತಳಿತಾಯಿದ್ರು. ಏನೆಲ್ಲ ಸಾಧ್ಯನೋ ಅದೆಲ್ಲವನ್ನು ಕೂಡ ಒಟ್ಟು ಮಾಡೋದು, ಅದರಿಂದನೇ ಬೆಂಕಿ ಮಾಡೋದು, ಅದರಿಂದನೇ ಅನ್ನ ಮಾಡೋದು, ಊಟ ಮಾಡೋದು, ಇಷ್ಟೇ. ಅಥವಾ ಗಂಜಿ ಮಾಡೋದು, ಇಷ್ಟೇ. ಇಷ್ಟು ಬಿಟ್ಟರೆ ಬೇರೆ ಏನೂ ಕೂಡ ಸಾಧ್ಯ ಆಗ್ತಿರಲಿಲ್ಲ, ಅಂತಹ ಕಷ್ಟದ ಪರಿಸ್ಥಿತಿ. ಕೊನೆಗೆ ಅಲ್ಲಿನ ಸುತ್ತಮುತ್ತವರು ಹೇಳ್ತಾರೆ, ಇಲ್ಲ ನೀವು ಇಲ್ಲಿ ಇರಬೇಡಿ, ಯಾಕಂತ ಹೇಳಿದ್ರೆ ಮಕ್ಕಳು ಬೇರೆ ಸಣ್ಣವರು, ಈ ರೀತಿ ಸಾಲಗಾರರು ಬರ್ತಾಯಿದ್ರೆ ಮನೆ ಹತ್ರ, ಅವ್ರು ಕಾಟ ಕೊಡ್ತಾಯಿದ್ರೆ ಸಾಲ ಕೊಟ್ಟವರು, ನೀವು ಹೇಗೆ ತಾನೇ ಇಲ್ಲಿರೋಕ್ಕೆ ಸಾಧ್ಯ, ಹೋಗಿ ನೀವು ಇಲ್ಲಿಂದ ಅಂಥೇಳಿ. ಹಾಗಾಗಿ ಅವರು ತಕ್ಷಣಕ್ಕೆ ಏನು ಮಾಡ್ತಾರೆ, ಅಲ್ಲಿಂದ ಹೇಗೋ ಗಂಟು ಮುಟ್ಟೆಯನ್ನು ಕಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದವರು ಇಲ್ಲಿ ಮೆಣಸಿನ್ಕಾಯಿ ಪುಡಿ ಮಾಡಿ ಅದನ್ನು ಪ್ಯಾಕ್ ಮಾಡಿ ಮಾರೋದಾಗಿರ್ಬೋದು, ಜೊತೆಗೆ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ FNO ಕೆಲಸ ಮಾಡೋದಾಗ್ಬೋದು. ಈ ರೀತಿ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇರ್ತಾರೆ ಅವರ ತಾಯಿ. ಮತ್ತೊಂದು ಕಡೆ ಇಲ್ಲಿ ಅನುಶ್ರೀ ಅವರ ಅನುಶ್ರೀ ಅವರಿಗೆ ಎಜುಕೇಷನ್ ಕಂಟಿನ್ಯೂ ಮಾಡುವಂಥ ಅನಿವಾರ್ಯತೆ ತಮ್ಮ ಒಂದು ಕಡೆ. ಹೀಗಾಗಿ ಅನಿವಾರ್ಯವಾಗಿ ಇವರು ಸಿಕ್ಕಾಪಟ್ಟೆ ಹಗಲು ರಾತ್ರಿ ಎನ್ನದೇ ಕೆಲಸವನ್ನು ಮಾಡಿ ಅನುಶ್ರೀ ಅವರ ತಾಯಿ 2 ಮಕ್ಕಳನ್ನು ಕೂಡ ಓದಿಸಿ ನಂತರ ಅನುಶ್ರೀ ದುಡಿಯೋದಕ್ಕೆ ಶುರು ಮಾಡ್ತಾರೆ. ಅನುಶ್ರೀ ದುಡಿಮೆ ಶುರುವಾದ ಬಳಿಕ ತಾಯಿಯನ್ನು
ಸಾಕು ನೀವು ಕೆಲಸ ಮಾಡಿದ್ದು ಇದು ಮನೇಲಿರಿ ಅಂತ ಹೇಳ್ಬಿಟ್ಟು ಮನೇಲಿರಿಸಿ ಇವ್ರು ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಆರಂಭದಲ್ಲಿ ಮಂಜುನಾಥ್ ನಗರದಲ್ಲೇ ಇರ್ತಾರೆ. ನಂತರ ಬೇರೆ 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 ಕಡೆ ಶಿಫ್ಟ್ ಆಗ್ತಾ ಹೋಗ್ತಾರೆ. ಅಂದರೆ ಇವರು ಅವ್ರ ಅಮ್ಮ ಒಂದು ರೀತಿಯಲ್ಲಿ ಅನುಷೆ ಹೇಳೋ ಪ್ರಕಾರ ದೇವತೆ, 100ಕ್ಕೆ 100, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಆ ಮಹಾತಾಯಿ ಎಂಥದ್ದೇ ಕಷ್ಟ ಪರಿಸ್ಥಿತಿ ಬಂದರೂ ಕೂಡ ಮಕ್ಕಳಿಗೆ ಒಂದು ಹೊತ್ತು ಕೂಡ ಉಪವಾಸ ಹಾಕಬಾರ್ದು ಅನ್ನೋದು ಆಕೆಯ ಬಯಕೆ ಆಗಿತ್ತು. ಅದಕ್ಕೋಸ್ಕರ ಏನೆಲ್ಲ ಸಾಧ್ಯನೋ ಎಲ್ಲ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಅಂದರೆ ಈ ಮಂಗಳೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಷ್ಟೋ ಜನ ಬಂದು ಇವರು ಅನುಷೆಯವರ ತಂದೆ ಕೆಲಸ ಮಾಡ್ತಿದ್ದಂಥ ಫ್ಯಾಕ್ಟ್ರಿಯವರಾಗಿರ್ಬೋದು, ಎಷ್ಟೋ ಜನ ಬಂದು ಅಯ್ಯೋ ಎಷ್ಟು ಮುದ್ದಾಗಿದ್ದಾವೆ ಮಕ್ಕಳು ಅನ್ನುವಂತಹ ಮಾತುಗಳನ್ನು ಹೇಳಿ ಅವರನ್ನು ಆಸೆ ಮಾಡಿ ಖರ್ಚಿಗೆ ದುಡ್ಡು ಕೊಟ್ಟು ಹೋಗ್ತಾಯಿದ್ರಂತೆ. ಇಂಥ ಮಕ್ಕಳನ್ನು ಬಿಟ್ಟು ಹೋಗಿದ್ದಾನಲ್ಲ ಅವನು ಮನುಷ್ಯನ ಅಂತಲೂ ಕೂಡ ಹೇಳ್ತಾಯಿದ್ರಂತೆ. ಆ ರೀತಿ ಇದ್ದಂತಹ ಮಕ್ಕಳನ್ನು ಬಿಟ್ಟು ಹೋದಂಥ ವ್ಯಕ್ತಿ ನಂತರ ಆ ಮಂಗಳೂರಿನ ಮನೆಗೂ ಕೂಡ ಹೋಗಿಲ್ಲ. ಸತ್ತಿದ್ದಾರೋ ಬದುಕಿದ್ದಾರೋ ಹೇಗಿದ್ದಾರೋ ಏನೂ ಕೂಡ ಹೇಳಿಲ್ಲ. ಏನು ಒಂದು ಮಾತು ಕೂಡ ಆಡ್ಸೋಕ್ಕೆ ಹೋಗಿಲ್ಲ. ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರಲ್ಲೂ ಕೂಡ ಕಷ್ಟಪಡ್ತಾ ಇರ್ತಾರೆ. ಹಗಲು ರಾತ್ರಿ ಅನ್ನೋದೇ ಕೆಲಸವನ್ನು ಮಾಡ್ತಾ ಇರ್ತಾರೆ. ಒಂದು ಕಡೆಯಿಂದ ಮಕ್ಕಳನ್ನ ಸಾಕಬೇಕು, ಮತ್ತೊಂದು ಕಡೆಯಿಂದ ತನ್ನ ಕೆಲಸ ಎಲ್ಲವನ್ನೂ ಕೂಡ ನಿಭಾಯಿಸ್ಕೊಂಡು ಹೋಗ್ತಾರೆ. ಆ ಲೆಕ್ಕದಲ್ಲಿ ನೋಡಿದ್ರೆ ಆ ತಾಯಿ ಮಾಡಿದಂತಹ ಒಂದು ಸಾಧನೆ ಇದೆಯಲ್ಲ, ಅದು ಅಂತಿದ್ದದಲ್ಲ. ಇವತ್ತು ಅನುಶ್ರೀ ಈ ಮಟ್ಟಕ್ಕೆ ಬರೋದಕ್ಕೆ ನೇರವಾದಂಥ ಹೊಣೆಗಾರಿಕೆ ಮತ್ತು ಸಾಧ್ಯತೆ ಯಾರಾದರೂ ಇದ್ದರೆ ಅದು ಅವರು ಮಾತ್ರ. ಹೀಗಿರುವಂತಹ ಈ ವ್ಯಕ್ತಿ ಒಂದೇ ಒಂದು ದಿನ ಬಂದು ಹೇಗಿದ್ದೀರಾ ಮಕ್ಕಳೇ, ಏನಾದರೂ ಬೇಕಾ ಕೇಳಿದವನಲ್ಲ. ಇವನು ಹೋಗುವಂಥ ಸಂದರ್ಭದಲ್ಲಿ ಕೊಟ್ಟಂಥ ರೀಸನ್ ಏನು ಅಂತೇಳಿ ಕೇಳಿದ್ರೆ, ಇವರು ನನ್ನ ಸ್ಟ್ಯಾಂಡರ್ಡ್ಗೆ ಸರಿ ಹೋಗೋದಿಲ್ಲ, ಯಾರೋ ಅನುಶ್ರೀಯವರ ತಾಯಿ ಇದ್ದಾರಲ್ಲ, ನನ್ನ ಸ್ಟ್ಯಾಂಡರ್ಡಿಗೆ ಸರಿ ಹೋಗೋದಿಲ್ಲ ಅನ್ನುವಂತಹ ರೀಸನನ್ನು ಕೊಟ್ಟು, ಮತ್ತು ನನಗೆ ಬೇಡ, ಅವಳು ಬೇಡ ಅಂತೇಳ್ಬಿಟ್ಟು ಹೇಳಿ ಹೋಗಿದ್ರು. ಎರಡನೇ ಮದುವೆ ಆಗಿದ್ರು ಏನೋ ಗೊತ್ತಿಲ್ಲ ಅಂತೆ ಅನುಶ್ರೀ ಬಟ್ ಟಿ ವಿಯಲ್ಲಿ ಅವರು ಬಂದು ಕೂತಾಗಲೇ ಇವರಿಗೆ ಗೊತ್ತಾಗಿದ್ದು. ಟಿ ವಿಯಲ್ಲಿ ಬಂದು ಕೂತಿರೋದು ಕೂಡ ಯಾರೋ 3rd ಪರ್ಸನ್ ಮೂಲಕ ಬಂದು ಕೂರ್ತಾರೆ. ಕೂತಂಥ ವ್ಯಕ್ತಿ ಹೇಳುವಂಥದ್ದು ಇದೆ, ಅಂದರೆ ನನ್ನನ್ನು ನೋಡ್ಕೊಳ್ಬೇಕು, ನನ್ನನ್ನು ಸಾಕಬೇಕು. ಅಲ್ಲ, ಒಂದು ದಿನವೂ ಕೂಡ ಈ ಮಕ್ಕಳನ್ನು ನೋಡ್ಕೊಳ್ಳೋದವನು, ಸಾಕಿದವನು, ಈಗ ಬಂದು ಮಕ್ಕಳು ನನ್ನನ್ನು ಸಾಕಬೇಕು, ನೋಡ್ಕೊಬೇಕು ಅಂತೇಳಿ ಹೇಳಿದ್ರೆ ಹೇಗಾಗ್ಬೋದು? ಇನ್ಫ್ಯಾಕ್ಟ್ ಅವತ್ತು ಅವ್ರ ತಾಯಿಗೂ ಕೂಡ ಭಾರಿ ಟೆನ್ಷನ್ ಆಗಿತ್ತಂತೆ. ಅಬ್ಬಾ, ಈ ಪಾಪಿ ಮತ್ತೆ ನಮ್ಮ ಜೀವನದಲ್ಲಿ ಬಂದಲ್ಲ, ಇನ್ನೂ ನಮ್ಮ ನೆಮ್ಮದಿ ಹಾಳಾಯ್ತಲ್ಲ ಅಂತ ಹೇಳ್ಬಿಟ್ಟು ಭಾರಿ ಬೇಸರ ಆಗಿದ್ರಂತೆ. ಅನುಶ್ರೀನೂ ಕೂಡ ನೋಡಿ 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 ತುಂಬ ಖಾರವಾಗಿ ರಿಯಾಕ್ಟನ್ನು ಮಾಡಿದರು ಆ ಸಮಯದಲ್ಲೇ. ಆ್ಯಕ್ಚುಲಿ ಸತ್ಯ ಕೂಡ ರೀ, ನಮಗೆ ಯಾರಿಗ್ರಿ ಗೊತ್ತಿತ್ತು? ಈಗ ಅವರು ಈ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಯೂಟ್ಯೂಬ್ ಚಾನಲಲ್ಲಿ ಅವರು ಇಂಟರ್ವ್ಯೂವನ್ನು ಕೊಟ್ಟು ಸುದೀರ್ಘವಾಗಿ ಈ ವಿಚಾರವನ್ನೆಲ್ಲ ಹಂಚ್ಕೊಂಡ ನಂತರ ನಮ್ಮೆಲ್ರಿಗೂ ಕೂಡ ಗೊತ್ತಾಗಿದ್ದು ಅವ್ರ ಬಾಳಲ್ಲಿ ಹೀಗಾಗಿದೆ ಅಂತೇಳ್ಬಿಟ್ಟು. ಅಲ್ಲಿವರೆಗೂ ಯಾರಿಗೂ ಕೂಡ ಗೊತ್ತಿಲ್ಲ ಏನಾಗಿದೆ ಅನ್ನೋದು. ಒಂದು ಸೈಡ್ ಅಷ್ಟೇ ಎಲ್ರಿಗೂ ಕೂಡ ಗೊತ್ತಿರೋದು, ಅಲ್ಲ ಅಸಲಿಗೆ ಏನಾಗಿತ್ತು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಈಗ ಅವರೆಲ್ಲ ವಿಚಾರಗಳನ್ನು ಮುಕ್ತವಾಗಿ ಹಂಚ್ಕೊಂಡಿದ್ದಾರೆ. ಏನೇನಾಯಿತು, ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ರು, ಯಾವ ರೀತಿ ಪರಿಸ್ಥಿತಿ ಬಂತು ಅಂತೇಳಿ. ಆಮೇಲೆ ಒಂದು ಈಗ ಈ ವಿಡಿಯೋ ನೋಡ್ತಿರುವಂತಹ ನಿಮಗೂ ಕೂಡ ಅನಿಸ್ಬೋದು, ಅನುಶ್ರೀ ಅವರು ಎದುರಿಸಿದಂಥ ಕಷ್ಟಗಳು, ಅವರ ತಾಯಿ ಎದುರಿಸಿದಂತಹ ಸವಾಲುಗಳು, ಸಹೋದರ ಎದುರಿಸಿದಂತಹ ಒಂದೊಂದು ಚಾಲೆಂಜಸ್ಗಳು ನಮಗೆ ಅದು ಅರ್ಥ ಆಗೋದೇ ಇಲ್ಲ, ದೊಡ್ಡ ವಿಚಾರ ಅಂತೇಳಿ ಅನಿಸೋದಿಲ್ಲ. ಆದರೆ ನಿಜವಾಗ್ಲೂ ಕೂಡ ಅದರ ಇಂಪ್ಯಾಕ್ಟ್ ಅಥವಾ ಅದರ ಆ ಒಂದು ಗಾಢತೆ ಅರ್ಥ ಆಗೋದು ಯಾರಿಗೆ ಅಂತ ಹೇಳಿದ್ರೆ ಆ ನೋವನ್ನು ಅನುಭವಿಸ್ದವ್ರಿಗೆ. ಇಲ್ಲೂ ನೋಡಿ, ಈ ಗಂಡ ಇಲ್ಲದಂಥ ಹೆಂಗಸು ಎಷ್ಟು ಕಷ್ಟಪಟ್ಟಿರ್ಬೋದು ಯೋಚನೆ ಮಾಡಿ ನೀವು. ಇಂತಹ ಕಷ್ಟಗಳ ನಡುವೆನೂ ಕೂಡ ಮಕ್ಕಳನ್ನು ಇವತ್ತು ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಮಕ್ಕಳನ್ನು ಅನುಶ್ರೀ ಅವರ ಮಾತಲ್ಲೇ ಹೇಳೋದಾದರೆ, ತಾಯಿ ಸ್ಟ್ಯಾಂಡರ್ಡ್ ಇರದೇ ಇದ್ರೆ ನಾವು ಸ್ಟ್ಯಾಂಡರ್ಡಾಗಿ ಇರಬೇಕು, ಇಬ್ಬರು ಮಕ್ಕಳು ಕೂಡ ಸ್ಟ್ಯಾಂಡರ್ಡಾಗಿ ಇರಬೇಕು ಅನ್ನೋ ರೀತಿಯಲ್ಲಿ ತುಂಬ ಸ್ಟ್ಯಾಂಡರ್ಡಾಗಿ ಬೆಳೆಸಿದ್ದಾರೆ. ನಮಗೆ ಅದನ್ನು ಆ ಭಿಕ್ಷೆಯಾಗಿ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ, ಅಂದರೆ ಆ ತಾಯಿ ಆ ರೀತಿ ಕೊಟ್ಬಿಟ್ಟಿದ್ದಾರೆ. ಅಂತಹ ತಾಯಿಯನ್ನು ಯಾವತ್ತೂ ಕೂಡ ನಾನು ಮರೆಯೋದಿಲ್ಲ, ಆಕೆ ನನಗೆ ದೇವತೆ ಅಂತೇಳ್ಬಿಟ್ಟು ಅನುಶ್ರೀ ತುಂಬ ಪ್ರೀತಿಯಿಂದ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಈ ಮೂಲಕ ಇಂತಹ ವ್ಯಕ್ತಿಗಳು, ಈ ಅನುಶ್ರೀಯವರ ತಂದೆಯಂಥ ವ್ಯಕ್ತಿಗಳು ಈ ಸಮಾಜದಲ್ಲಿ ಇನ್ನೂ ಕೂಡ ಸಾಕಷ್ಟು ಜನ ಇದ್ದಾರೆ. ಅವರು ಇನ್ನಾದರೂ ಬುದ್ಧಿ ಕಲಿತಾರಾ, ಇನ್ನಾದರೂ ಅರ್ಥ ಮಾಡ್ಕೊಳ್ತಾರಾ, ಇನ್ನಾದರೂ ತಮ್ಮ ಹೆಂಡತಿ ಮಕ್ಕಳನ್ನು ಸಾಕುವಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರಾ? ಕಾದು ನೋಡಬೇಕು. ನಿಮಗೇನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ, ಈ ಮಾತುಗಳ ಬಗ್ಗೆ ಮತ್ತು ಅನುಶ್ರೀಯವರ ಅಭಿಪ್ರಾಯದ ಬಗ್ಗೆ, ಅನುಶ್ರೀಯವರು ಎದುರಿಸಿದ ಕಷ್ಟದ ದಿನಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.